ನಮಸ್ತೆ. ಬನ್ನಿ ನಿಮ್ಮ ಪಾರ್ಟ್ನರ್ ಇವಾಗ ಏನು ಮಾಡ್ತಾ ಇರಬಹುದು ಅಂತ ನೋಡೋಣ. ಸದ್ಯಕ್ಕೆ ನಿಮ್ಮ ಪಾರ್ಟ್ನರ್ ಪ್ರೆಗ್ನೆನ್ಸಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಪ್ರೆಗ್ನೆನ್ಸಿ ವಿಚಾರದಲ್ಲಿ ಏನೋ ಮಾತುಕತೆ ಮಾಡ್ತಾ ಇದ್ದಾರೆ. ಜೊತೆಗೆ ಎಲ್ಲೋ ಪ್ರಯಾಣ ಹೋಗಬೇಕು, ವೆಕೇಶನ್ ಹೋಗಬೇಕು, ಒಂದು ನೈಟ್ ಔಟ್ ಹೋಗಬೇಕು ಅಂತ ಕೂಡ ಯೋಚನೆ ಮಾಡ್ತಿದ್ದಾರೆ. ಮೇ ಬಿ ನಂಗನ್ಸೋ ಪ್ರಕಾರ ಅವರು ಮೇ ಬಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದಾರೋ ಅಥವಾ ಮ್ಯಾರಿಡ್ ಆಗಿದ್ದಾರೋ ಏನೋ ಗೊತ್ತಿಲ್ಲ. ಅವ್ರಿಗೆ ಇವಾಗ ಮಮ್ಮಿ ಅಥವಾ ಡ್ಯಾಡಿ ಆಗುವಂತ ಕನಸಿಗಿರೋದ್ರಿಂದ ಹೆಚ್ಚು ಔಟಿಂಗ್ ಹೋಗುವಂಥದ್ದು, ಈವನ್ ಥರ್ಡ್ ಪಾರ್ಟಿ ಇದ್ರು ಕೂಡ ಅವರು ಔಟಿಂಗ್ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಸೊ ಪ್ರೆಗ್ನೆನ್ಸಿ ಅವಾಯ್ಡ್ ಮಾಡೋದು, ಪ್ರೆಗ್ನೆನ್ಸಿ ಇಟ್ಕೊಳ್ಳೋದು, ಸೊ ಫಿಸಿಕಲಿ ಮೂವ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಿದೆ ಕೆಲವರಿಗೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತ ಇದೆ. ಫೈರ್ ಸೈನ್ ಇದೆ, ಏರಿಸ್, ಲಿಯೋ, ಸೆಜಿಟೇರಿಯಸ್ ಇದೆ. ಸದ್ಯಕ್ಕೆ ಅವರು ಒಂದು ನ್ಯೂ ಬಿಗಿನಿಂಗ್ ಮಾಡಬೇಕು ನಿಮ್ಮ ಜೊತೆ ಅಂತ ಯೋಚನೆನ ಮಾಡ್ತಾ ಇದ್ದಾರೆ. ಸೊ ಒಂದಷ್ಟು ಸುಳ್ಳು ಹೇಳ್ತಿದ್ದಾರೇನೋ ಪ್ರೆಗ್ನೆನ್ಸಿ ವಿಚಾರದಲ್ಲಿ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಕೆಲವರು ಸುಳ್ಳು ಹೇಳ್ತಾ ಇರ್ಬೋದು, ಪ್ರೆಗ್ನೆನ್ಸಿ ವಿಚಾರ ಇಟ್ಕೊಂಡು ಆಟ ಕೂಡ ಆಡಿಸ್ತಾ ಇರಬಹುದು. ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸ್ವಲ್ಪ ಟೈಮ್ ತಗೊಂಡು ಹೊರಗಡೆ ಹೋಗೋದಾದ್ರೆ ಹೋಗಿ, ಸಾಧ್ಯ ಆದ್ರೆ ರಾತ್ರಿ ಹೊತ್ತು ಡೇಟ್ ನೈಟ್ ಹೋಗಬೇಡಿ, ಡೇ ಔಟ್ ಹೋಗಂಗಿದ್ರೆ ಹೋಗಿ ಅನ್ನುವಂಥದ್ದು ಇದೆ. ಹೋಗೋದ್ರ ಬಗ್ಗೆ ಯೋಚನೆ ಮಾಡಿ. ಹೆಲ್ತ್ ರೀಸನ್ ಇಂದ ಅವರು ಕಮಿಟ್ಮೆಂಟ್ ಕೊಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಸೊ ಸ್ವಲ್ಪ ಯೋಚನೆ ಮಾಡಿ ಸೀರಿಯಸ್ ಆಗಿ ತಗೊಂಡಿದ್ದಾದ್ರೆ ಕಮಿಟ್ಮೆಂಟ್ ಕೊಡ್ತಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ದೈಹಿಕ ಆಕರ್ಷಣೆ ಅಥವಾ ಫಿಸಿಕಲ್ ರಿಲೇಶನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇರೋದ್ರಿಂದ ಸೊ ಅವರು ಅದರಿಂದ ಹೊರಗೆ ಬರಬೇಕು, ಮ್ಯಾರೇಜ್ ಕಡೆ, ಹನಿಮೂನ್ ಕಡೆ ಗಮನನ ಕೊಡಬೇಕು. ಥರ್ಡ್ ಪಾರ್ಟಿಯಿಂದ ಹೊರಗೆ ಬಂದು ಬೇರೆ ಯಾರನ್ನಾದ್ರೂ ಮದುವೆ ಮಾಡಿಕೊಂಡು ಸೆಟ್ಲ್ ಆಗಬೇಕು ಅನ್ನೋ ಯೋಚನೆಯಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಯಾರೋ ಒಬ್ರು ಟೈಮ್ ವೇಸ್ಟ್ ಮಾಡ್ತಿದ್ದಾರೆ, ಅವರಿಂದ ಹೊರಗೆ ಹೋಗ್ಬೇಕು ನಾನು, ಇನ್ನಿಲ್ಲಿರೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ, ಈ ರಿಲೇಶನ್ಶಿಪ್ ಅಥವಾ ಬೇರೆ ಏನಾದರೂ ಸಿಚುವೇಶನ್ ಅಲ್ಲಿ ಇದ್ರೆ ಅದನ್ನ ದೂರ ಮಾಡ್ಕೊಳ್ಬೇಕು ಅಂತ ಯೋಚನೆನ ಮಾಡ್ತಿದ್ದಾರೆ. ಸೊ ಲಕ್ ನಿಮ್ ಜೊತೆ ಇದೆ. ಸೊ ಹಾಗಾಗಿ ಲಕ್ಕಿ ಪರ್ಸನ್ ಅಂತ ಅವ್ರು ಅನ್ಕೊಂಡಿದ್ದಾರೆ. ಅವ್ರನ್ನ ಸಾಕಷ್ಟು ಚಾಲೆಂಜ್ ಬಂದ್ರು ನಾನು ರೆಡಿ ಇದ್ದೀನಿ ಫೇಸ್ ಮಾಡೋದಕ್ಕೆ ಅನ್ಕೊಂಡಿದ್ದಾರೆ. ಕೆಲವ್ರಿಗೆ ಕೆಲಸದ ವಿಚಾರದಲ್ಲಿ ಕೆಲವು ಡಿಸಿಷನ್ ತಗೊಳ್ಬೇಕು, ಕೆಲವ್ರಿಗೆ ಅವರದೇ ಹೆಲ್ತ್ ವಿಚಾರವಾಗಿ ತಗೊಳ್ಬೇಕು. ಸೊ ಬೇರೆಯವ್ರ ಜೊತೆ ಏನೋ ಒಂದು ಮಾತಾಡಿ ಸಮಾಧಾನ ಆಗ್ತಿದ್ದಾರೆ ಅನ್ನುವಂಥದ್ದು ಇದೆ. ಮತ್ತೆ ಕಾರ್ ತಗೊಳ್ಳೋದ್ರ ಬಗ್ಗೆ ಮತ್ತೆ ಎಲ್ಲೋ ಹೊರಗಡೆ ಹೋಗೋದ್ರ ಬಗ್ಗೆ ಅವರು ಯೋಚನೆನ ಮಾಡ್ತಿದ್ದಾರೆ. ಸೊ ಸದ್ಯಕ್ಕೆ ಒಂದಷ್ಟು ವಿಚಾರಗಳನ್ನ ಇವಾಗ ಮಾಡಬಾರ್ದು ಅಂತ ಅನ್ಕೊಂಡಿದ್ದಾರೆ. ಜೊತೆಗೆ ನೀವೆಲ್ಲ ಏನ್ ಮಾಡ್ತಿದ್ದೀರಾ ಅನ್ನೋದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತಾ ಇದ್ದಾರೆ. ಇದಿಷ್ಟು ನಿಮ್ಮ ಪಾರ್ಟ್ನರ್ ಸದ್ಯಕ್ಕೆ ಏನ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ. ಇಷ್ಟ ಆದ್ರೆ ನಿಮ್ಮ ಪಾರ್ಟ್ನರ್ಗೆ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ಟೇಕ್ ಕೇರ್.